ಪೂರ್ವ ನಿಗದಿತ ಕಾರ್ಯಕ್ರಮ ನಾವು ಮೊದಲೇ ಬಹುಶಃ ನೀವು ಬೀದರು ಮತ್ತು ಗುಲ್ಬರ್ಗದಲ್ಲಿ ಯತ್ನಗೌಡರು ಹೇಳಿದ್ರಿ ಅವತ್ತೇ ನಾವು ಒಂದನೇ ಹಂತದ ಈ ವಫ್ ಹೋರಾಟ 1ನೇ ತಾರೀಕು ಬೆಳಗಾವಿಯಲ್ಲಿ 1ನೇ ಹಂತದ ಮುಗಿದಿದೆ. ಮುಗಿದ ನಂತರ JPC ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ನಾವು ವರದಿ ಸಲ್ಲಿಸಿಗೆ ಬರ್ತೀವಿ ಅಂತ ಮೊದಲೇ ಹೇಳ್ತೇವೆ. ಆದರೆ ಅದರಲ್ಲಿ ವಿಶೇಷತೆ ಇಲ್ಲ. ಆದರೂ ದಿಲ್ಲಿ ಬಂದಂತ ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಬಟ್ ಈಗ ನಾವು ಒಂದೇ ಕಾರ್ಯಕ್ರಮ JPC ಅಧ್ಯಕ್ಷರು ಮಧ್ಯಾಹ್ನ ಮತ್ತು 5ನೇ ತಾರೀಕು ಆಫೀಷಿಯಲಿ ನಾವು ಭೇಟಿ ಆಗುತ್ತೆ ಅಷ್ಟೇ. ಯಾವ ಮುಹೂರ್ತ ಮತ್ತು ನಿನ್ನೆ ಬೆಳಗಾವಿ ಮಾತಾಡಿದಂಥ ಕೆಲವೊಂದು ವಿಷಯ ಬಗ್ಗೆ ಇಲ್ಲಿ ಸ್ಪಷ್ಟೀಕರಣ ಕೂಡ ಪ್ರಯತ್ನ ಮಾಡ್ತಾನೆ. ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೈದರು ಅಂತ ನಮ್ಗೆ ಏನೂ ಬೈದಿಲ್ಲ, ಕೆಲಸದಲ್ಲ. ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದೆ ಅಷ್ಟೇ. ದಯವಿಟ್ಟು ತಾವು ಇವಕ್ಕೆ ಅರ್ಥ ಮಾಡ್ಕೋಬೇಕು. ಎಷ್ಟೇ ಇದಲ್ಲ, ಅವರು ರಾಜ್ಯಾಧ್ಯಕ್ಷರಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಫ್ ಹೋರಾಟ ಸೀರಿಯಸ್ ತಗೊಂಡು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್. ನಾವು ಅಂತ ಒಳ್ಳೆಯ ವಿಷಯ ತಗೊಂಡು ಅವರೇ ಮೊದಲು ಸೀರಿಯಸ್ ಅವರೇ ಮೊದಲು ಮಾಡಿ ನಾವು ಮಾಡೋಕ್ಕೆ ಪ್ರಶ್ನೆ ಬರ್ಬೇಕಿಲ್ಲ. ನಾವು ಯತ್ನಾಗೌಡಕ್ಕಿಂತ ಮೊದಲೇ ಅವ್ರು ಪ್ರಾರಂಭ ಮಾಡಿಬಿಟ್ಟು ನಾವೇ ಮಾಡೋದ್ರಿಕ್ಕಿಲ್ಲ. ಅವರು ಮಾಡಲಿಲ್ಲ. ಬರೀ 2 ಸಾವಿರ ಬೆಂಗಳೂರು ಕರೆ ಕೊಟ್ಟರು. ವಫ್ ಹೋರಾಟದ ಎಲ್ಲ ರಾಜ್ಯ ಜಿಲ್ಲೆ ಮಟ್ಟ ಕೊಟ್ಟರು. ದಿಲ್ಲಿಗೆ ಬಂದು ಕೊಟ್ಟರು. ಅವರು 2 ಸಲ ನೀವೇ ನೋಡಿದ್ರು. ದಿಲ್ಲಿಗೆ ಬಂದ್ರು, ಮತ್ತೊಂದು ಸಲ ಶಿವಮೊಗ್ಗನ ಹೋದ್ರು. ಅದಕ್ಕೆ ಅವ್ರು ಸೀರಿಯಸ್ ಇಲ್ಲ. ನಾವು ಒಂದು ಅನಿವಾರ್ಯವಾಗಿ ನಾವು ಪಕ್ಷ ಇದ್ದಿಷ್ಟು ನಾವು ಅದನ್ನು ಒಂದು ವಫ್ ಹೋರಾಟ ತೊಗೊಂಡಿದ್ದೀವಿ. ಪೂರ್ವ ನಿಗದಿತ ಕಾರ್ಯಕ್ರಮ ನಾವು ಮೊದಲೇ ಬಹುಶಃ ನೀವು ಬೀದರು ಮತ್ತು ಗುಲ್ಬರ್ಗದಲ್ಲಿ ಯತ್ನಗೌಡರು ಹೇಳಿದ್ರಿ ಅವತ್ತೇ ನಾವು 1ನೇ ಹಂತದ ಈ ವಫ್ ಹೋರಾಟ 1ನೇ ತಾರೀಕು ಬೆಳಗಾವಿಯಲ್ಲಿ 1ನೇ ಹಂತದ ಮುಗಿದಿದೆ. ಮುಗಿದ ನಂತರ JPC ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ನಾವು ವರದಿ ಸಲ್ಲಿಸಿಗೆ ಬರ್ತೀವಿ ಅಂತ ಮೊದಲೇ ಹೇಳ್ತೇವೆ. ಆದರೆ ಅದರಲ್ಲಿ ವಿಶೇಷತೆ ಇಲ್ಲ. ಆದರೂ ದಿಲ್ಲಿ ಬಂದಂತ ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಬಟ್ ಈಗ ನಾವು ಒಂದೇ ಕಾರ್ಯಕ್ರಮ JPC ಅಧ್ಯಕ್ಷರು ಮಧ್ಯಾಹ್ನ ಮತ್ತು 5ನೇ ತಾರೀಕು ಆಫೀಷಿಯಲಿ ನಾವು ಭೇಟಿ ಆಗುತ್ತೆ ಅಷ್ಟೇ. ಯಾವ ಮುಹೂರ್ತ ಮತ್ತು ನಿನ್ನೆ ಬೆಳಗಾವಿ ಮಾತಾಡಿದಂಥ ಕೆಲವೊಂದು ವಿಷಯ ಬಗ್ಗೆ ಇಲ್ಲಿ ಸ್ಪಷ್ಟೀಕರಣ ಕೂಡ ಪ್ರಯತ್ನ ಮಾಡ್ತಾನೆ. ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೈದರು ಅಂತ ನಮ್ಗೆ ಏನೂ ಬೈದಿಲ್ಲ, ಕೆಲಸದಲ್ಲ. ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದೆ ಅಷ್ಟೇ. ದಯವಿಟ್ಟು ತಾವು ಇವಕ್ಕೆ ಅರ್ಥ ಮಾಡ್ಕೋಬೇಕು. ಎಷ್ಟೇ ಇದಲ್ಲ, ಅವರು ರಾಜ್ಯಾಧ್ಯಕ್ಷರಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಫ್ ಹೋರಾಟ ಸೀರಿಯಸ್ ತಗೊಂಡು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್. ನಾವು ಅಂತ ಒಳ್ಳೆಯ ವಿಷಯ ತಗೊಂಡು ಅವರೇ ಮೊದಲು ಸೀರಿಯಸ್ ಅವರೇ ಮೊದಲು ಮಾಡಿ ನಾವು ಮಾಡೋಕ್ಕೆ ಪ್ರಶ್ನೆ ಬರ್ಬೇಕಿಲ್ಲ. ನಾವು ಯತ್ನಾಗೌಡಕ್ಕಿಂತ ಮೊದಲೇ ಅವ್ರು ಪ್ರಾರಂಭ ಮಾಡಿಬಿಟ್ಟು ನಾವೇ ಮಾಡೋದ್ರಿಕ್ಕಿಲ್ಲ. ಅವರು ಮಾಡಲಿಲ್ಲ. ಬರೀ 2 ಸಾವಿರ ಬೆಂಗಳೂರು ಕರೆ ಕೊಟ್ಟರು. ವಫ್ ಹೋರಾಟದ ಎಲ್ಲ ರಾಜ್ಯ ಜಿಲ್ಲೆ ಮಟ್ಟ ಕೊಟ್ಟರು. ದಿಲ್ಲಿಗೆ ಬಂದು ಕೊಟ್ಟರು. ಅವರು 2 ಸಲ ನೀವೇ ನೋಡಿದ್ರು. ದಿಲ್ಲಿಗೆ ಬಂದ್ರು, ಮತ್ತೊಂದು ಸಲ ಶಿವಮೊಗ್ಗನ ಹೋದ್ರು. ಅದಕ್ಕೆ ಅವ್ರು ಸೀರಿಯಸ್ ಇಲ್ಲ. ನಾವು ಒಂದು ಅನಿವಾರ್ಯವಾಗಿ ನಾವು ಪಕ್ಷ ಇದ್ದಿಷ್ಟು ನಾವು ಅದನ್ನು ಒಂದು ವಫ್ ಹೋರಾಟ ತೊಗೊಂಡಿದ್ದೀವಿ. ಪೂರ್ವ ನಿಗದಿತ ಕಾರ್ಯಕ್ರಮ ನಾವು ಮೊದಲೇ ಬಹುಶಃ ನೀವು ಬೀದರು ಮತ್ತು ಗುಲ್ಬರ್ಗದಲ್ಲಿ ಯತ್ನಗೌಡರು ಹೇಳಿದ್ರಿ ಅವತ್ತೇ ನಾವು 1ನೇ ಹಂತದ ಈ ವಫ್ ಹೋರಾಟ 1ನೇ ತಾರೀಕು ಬೆಳಗಾವಿಯಲ್ಲಿ 1ನೇ ಹಂತದ ಮುಗಿದಿದೆ. ಮುಗಿದ ನಂತರ JPC ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ನಾವು ವರದಿ ಸಲ್ಲಿಸಿಗೆ ಬರ್ತೀವಿ ಅಂತ ಮೊದಲೇ ಹೇಳ್ತೇವೆ. ಆದರೆ ಅದರಲ್ಲಿ ವಿಶೇಷತೆ ಇಲ್ಲ. ಆದರೂ ದಿಲ್ಲಿ ಬಂದಂತ ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಬಟ್ ಈಗ ನಾವು ಒಂದೇ ಕಾರ್ಯಕ್ರಮ JPC ಅಧ್ಯಕ್ಷರು ಮಧ್ಯಾಹ್ನ ಮತ್ತು 5ನೇ ತಾರೀಕು ಆಫೀಷಿಯಲಿ ನಾವು ಭೇಟಿ ಆಗುತ್ತೆ ಅಷ್ಟೇ. ಯಾವ ಮುಹೂರ್ತ ಮತ್ತು ನಿನ್ನೆ ಬೆಳಗಾವಿ ಮಾತಾಡಿದಂಥ ಕೆಲವೊಂದು ವಿಷಯ ಬಗ್ಗೆ ಇಲ್ಲಿ ಸ್ಪಷ್ಟೀಕರಣ ಕೂಡ ಪ್ರಯತ್ನ ಮಾಡ್ತಾನೆ. ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೈದರು ಅಂತ ನಮ್ಗೆ ಏನೂ ಬೈದಿಲ್ಲ, ಕೆಲಸದಲ್ಲ. ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದೆ ಅಷ್ಟೇ. ದಯವಿಟ್ಟು ತಾವು ಇವಕ್ಕೆ ಅರ್ಥ ಮಾಡ್ಕೋಬೇಕು. ಎಷ್ಟೇ ಇದಲ್ಲ, ಅವರು ರಾಜ್ಯಾಧ್ಯಕ್ಷರಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಫ್ ಹೋರಾಟ ಸೀರಿಯಸ್ ತಗೊಂಡು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್. ನಾವು ಅಂತ ಒಳ್ಳೆಯ ವಿಷಯ ತಗೊಂಡು ಅವರೇ ಮೊದಲು ಸೀರಿಯಸ್ ಅವರೇ ಮೊದಲು ಮಾಡಿ ನಾವು ಮಾಡೋಕ್ಕೆ ಪ್ರಶ್ನೆ ಬರ್ಬೇಕಿಲ್ಲ. ನಾವು ಯತ್ನಾಗೌಡಕ್ಕಿಂತ ಮೊದಲೇ ಅವ್ರು ಪ್ರಾರಂಭ ಮಾಡಿಬಿಟ್ಟು ನಾವೇ ಮಾಡೋದ್ರಿಕ್ಕಿಲ್ಲ. ಅವರು ಮಾಡಲಿಲ್ಲ. ಬರೀ 2 ಸಾವಿರ ಬೆಂಗಳೂರು ಕರೆ ಕೊಟ್ಟರು. ವಫ್ ಹೋರಾಟದ ಎಲ್ಲ ರಾಜ್ಯ ಜಿಲ್ಲೆ ಮಟ್ಟ ಕೊಟ್ಟರು. ದಿಲ್ಲಿಗೆ ಬಂದು ಕೊಟ್ಟರು. ಅವರು 2 ಸಲ ನೀವೇ ನೋಡಿದ್ರು. ದಿಲ್ಲಿಗೆ ಬಂದ್ರು, ಮತ್ತೊಂದು ಸಲ ಶಿವಮೊಗ್ಗನ ಹೋದ್ರು. ಅದಕ್ಕೆ ಅವ್ರು ಸೀರಿಯಸ್ ಇಲ್ಲ. ನಾವು ಒಂದು ಅನಿವಾರ್ಯವಾಗಿ ನಾವು ಪಕ್ಷ ಇದ್ದಿಷ್ಟು ನಾವು ಅದನ್ನು ಒಂದು ವಫ್ ಹೋರಾಟ ತೊಗೊಂಡಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.